ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಕೆ ಎ ಕಡೆಯಿಂದ ಯಾರೆಲ್ಲ ಕೆ ಸಿ ಟಿ ಎಕ್ಸಾಮ್ಸ್ನ ಬರ್ತಿದ್ರೆ, ಯಾರೆಲ್ಲ ಕೆ ಸಿ ಟಿ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅವ್ರಿಗೇನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಕರೆದಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಹೇಳ್ತಿದ್ವಿ ನಾವು ಆನ್ಲೈನ್ ನಡೀತಂತಂದು. ಬಟ್ ಕೆ ಎ ಕಡೆಯಿಂದ ಒಂದು ಅರ್ಜೆಂಟ್ ನೋಟಿಫಿಕೇಶನ್ ಇವತ್ತು ಬಂದಿರತಕ್ಕಂಥದ್ದು ಏನಪ್ಪ ಅಂತಂದರೆ ಆಫ್ಲೈನ್ ಕೂಡ ನಡೀತಿದೆ, ಬಟ್ ಎಲ್ಲರೂ ಕೂಡ ಮಾಡಬೇಕಂತಂದು. ಸೊ ಹಂಗಿಲ್ಲ, ಏನೇನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಹೇಳ್ತೀನಿ ನೋಡಿರಿ. ಇಲ್ಲಿ ಕೆ ಇದಲ್ಲಿ ವೆಬ್ಸೈಟಲ್ಲಿ ಬಂತಂದರೆ ಇಲ್ಲಿ 3 ಡಾಟ್ಸ್ ಕಾಣಿಸಿದೆ. ಬೇಕಾದ್ರೆ ಅದು ಬಂದುಬಿಟ್ಟು ಪ್ರವೇಶ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಓಕೆ ಸಿ ಇ ಟಿ 2024 ತೆಗೀರಿ. ಓಕೆ ತೊಗೊಂಡಾಗ ನಿಮಗೆ ಬೇಕಾದ್ರೆ ಎಲ್ಲನೂ ಕೂಡ 2 ಸಿಗ್ತವೆ. ನೋಡ್ತಾ ಇರ್ಬೋದು ಇಲ್ಲಿ ಏನಿದೆ ನೋಡಿ, 2 ಕಾಣಿಸ್ತಾ ಇದೆ. ಓಕೆ ಅಂತಂದರೆ ಯು ಜಿ ಸಿ ಇ ಟಿ 2024 ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಒಂದು ಕೊಟ್ಟವ್ರೆ, ಆ್ಯಂಡ್ ಇನ್ನೊಂದು ದಾಖಲೆ ಪರಿಶೀಲನೆ ಪ್ರಕಟಣೆ ಅಂತಂದು ಕೊಟ್ಟವ್ರೆ. ಸೊ ಹಾಗಾಗಿಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಜಸ್ಟ್ ಅದು ಏನೇನೆಲ್ಲ ನೋಟಿಫಿಕೇಶನ್ ಬಂದಿತ್ತು ಅಂತಂದು ತೋರಿಸ್ತೀನಿ ನಿಮ್ಮ ಸರಿಯಾಗಿ. ಬೇಕಾರೆ ಅದನ್ನ ಓಪನ್ ಮಾಡಿ ತೋರಿಸೋದಾತಂದ್ರೆ ಇಲ್ಲಿ ಓದ್ಕೋರಿ. ಬೇಕಾರೆ ನಾನು ಎಲ್ಲನೂ ಕೂಡ ಒನ್ ಟೈಮ್ ಓದ್ಕೊಂಡಿದ್ದೀನಿ. ಇವಾಗ ಸಿ ಇ ಟಿಲಿ ಏನೇನೆಲ್ಲ ಕೋರ್ಸ್ಗಳು ಬರ್ತವೆ, ಎಲ್ಲರೂ ಕೋರ್ಸ್ಗಳು ಒಂದು ಯಾರೆಲ್ಲ ಬರೆದಿದ್ರು ಅಂತ ಅರ್ಥ ಆಯ್ತಲ್ಲ. ಯಾರೆಲ್ಲ ಬರೆದಿದ್ರು ನಿಮ್ಮ ಒಂದು ರ್ಯಾಂಕು ಓಕೆ ಏನಿದೆಯೋ ಆ ರ್ಯಾಂಕಿಗೆ ಅನುಗುಣವಾಗಿ ಆಫ್ಲೈನ್ ವೆರಿಫಿಕೇಷನ್ ಇದೆ. ಆದರೆ ಎಲ್ಲರೂ ಕೂಡ ಎಲ್ಲ ನೆನ್ಪಿಟ್ಕೋರಿ. ಇವಾಗ ಹೇಳ್ತೀನಿ ಕರೆಕ್ಟಾಗಿ ಕಳಿಸೋರು, ಯಾಕಂತಂದರೆ ಕನ್ಫ್ಯೂಸ್ ಆಗ್ತೀರ. ಈಗ ಏನಂತಂದರೆ ಈ ಅಪ್ಲಿಕೇಶನ್ ಹಾಕುವಾಗ ನೀವು ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಈ ರೀತಿ ನೀವು ಸೆಲೆಕ್ಟ್ ಮಾಡಿರ್ತಾರೆ. ಓಕೆ ಆಲ್ಮೋಸ್ಟ್ ಎಲ್ಲರೂ ಏನಿರ್ತಾರೆ ಅಂದರೆ ಕ್ಲಾಸ್ ಎದಾಗ ಇರ್ತಾರೆ, ಸ್ವಲ್ಪ ಜನ ಕ್ಲಾಸ್ ಬಿ ಇರ್ತಾರೆ. ಕ್ಲಾಸ್ ಬಿನೂ ಇರೋಲ್ಲ, ಆ್ಯಕ್ಚುಲಿ ಕ್ಲಾಸ್ ಎದಲ್ಲೇ ಜಾಸ್ತಿ ಇರ್ತಾರೆ. ಸೊ ಹಂಗಾಗಿಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಅಂತ ಇದೆ, ನಿಮ್ಮದು ಕ್ಲಾಸ್ ಎ, ಕ್ಲಾಸ್ ಬಿ ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದ್ರೂ ಕೂಡ ತೋರಿಸ್ತೀನಿ ನೀವು ಇದಿರಲ್ಲ ಅಂತಂದು ಯಾವ ರೀತಿ ನೋಡ್ಕೊಳ್ಳೋದು ಅಂತಂದು. ಇಲ್ಲಿ ನೋಡ್ತಿರ್ಬೋದು, ನೀವೇನಾದರೂ ಇನ್ ಕೇಸ್ ಕ್ಲಾಸ್ ಎ ಬಿಟ್ಟು ಬೇರೆ ಏನಾದರೂ ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ, ಐ, ಜೆ, ಕೆ, ಎಲ್, ಎಮ್, ಎನ್, ಜೆ ಈ ರೀತಿ ನೀವೇನಾದರೂ ಆಗಿದ್ದರೆ, ಓಕೆ ಆಗಿತ್ತಂತಂದರೆ ನೀವೇನು ಮಾಡ್ಬೇಕು ಅಂತಂದರೆ 25/6/2024 ಹಿಡಿದು 29/6/2024 ಓಕೆ 4-5 ದಿನ ಏನು ಟೈಮ್ ಐತೆ. ಇವು 4-5 ದಿನದಲ್ಲಿ ಏನು ಮಾಡ್ಬೇಕು ಅಂತಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಎಲ್ಲಿ ಹೋಗ್ಬೇಕಂತಂದರೆ ನೀವು ಕೆ ಇದಲ್ಲಿ ಅಂತಂದರೆ ಬೆಂಗಳೂರು ಮಲ್ಲೇಶ್ವರಂ ಏನಿದೆ ಅಲ್ಲೇ ಹೋಗ್ಬಿಟ್ಟು ಕೆ ಎ ಕಚೇರಿಯಲ್ಲಿ ಹೋಗ್ಬಿಟ್ಟು ನಿಮ್ಮದು ಕರೀತಾರೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಒಂದು ಸ್ಲಿಪ್ ಅಲ್ಲೇ ಮಾಡಿ ಕಳಿಸ್ತಾರೆ. ಓಕೆ ಬೇಕಾದ್ರೆ ನೀವು ಯಾವಾಗ ಹೋಗ್ಬೇಕಂತಂದರೆ 25ನೇ ತಾರೀಕು ಇಲ್ಲಿ ನೋಡ್ತಾ ಇರ್ಬೋದು. 25ನೇ ತಾರೀಕು ಮಾರ್ನಿಂಗ್ 9:30 ಹಿಡಿದು 11 ಗಂಟೆ ತನಕ ಏನಿದೆ ಅಂತಂದರೆ ರ್ಯಾಂಕ್ 1,000 ಇಂದ 8,000 ಒಳಗಡೆ ಯಾರಿದ್ರೋ ಅವ್ರು ಹೋಗ್ಬೇಕಾಗಿರ್ತದೆ. ಆ್ಯಂಡ್ 11:15 ಹಿಡಿದು 1:15 8,000 ಹಿಡಿದು 16,000 ರ್ಯಾಂಕು. ಆ್ಯಂಡ್ ಆಫ್ಟರ್ನೂನ್ 2 o'clock ಹಿಡಿದು ಓಕೆ 2 ಗಂಟೆಯಿಂದ ಹಿಡಿದು ಬೇಕಾದ್ರೆ ಅದು ಬಿಡ್ತಾರೆ. ಓಕೆ ರಿಪೋರ್ಟಿಂಗ್ ಟೈಮ್ ಅಂತ ಏನು ಕೊಟ್ಟರೆ ಆ್ಯಕ್ಚುಲಿ ಅದು 4:40 ಆಗಬೇಕು, ಯಾಕಂದ್ರೆ 3:45 ಆಗಬೇಕು, ಅವ್ರು ಕರೆಕ್ಟಾಗಿ ಕೊಟ್ಟಿಲ್ಲ. ಸೊ ಹಂಗಾಗಿಬಿಟ್ಟು ಇಲ್ಲೇನಾಗುತ್ತೆ ಅಂದರೆ 16,000 ಹಿಡಿದು 20,000 ರ್ಯಾಂಕ್ ಈ ರೀತಿ ಆಗುತ್ತೆ. ಸೊ ಬಟ್ ಇದೆಲ್ಲರೂ ಹೋಗ್ಬೇಕಂತಂದು ಸೊ ಖಂಡಿತ ಇಲ್ಲ, ಇಲ್ಲಿ ಕೊಟ್ಟವ್ರೆ. ಓಕೆ ಅಪ್ ಟು ನೋಡ್ತಿರ್ಬೋದು 2,000 ಓಕೆ ಅಂದರೆ 2 lakh ಮೇಲೆ ಅಂದರೆ 2,20,000 ಮೇಲ್ಗಡೆ ಇದ್ದವ್ರದ್ದು ಕೂಡ ಏನು ಕರೆದಿದ್ದು 2,60,000 ಮೇಲೆ ಇದ್ದವ್ರನ್ನ ಕೂಡ ಏನು ಮಾಡಿದ್ದಾರೆ ಟೋಟಲ್ ಎಲ್ಲರನ್ನೂ ಕೂಡ ಕರೆದಿದ್ದಾರೆ. ಬಟ್ ಎಲ್ಲರೂ ಹೋಗೋದಲ್ಲ, ಇಷ್ಟರೊಳಗೆ ಕೆಲವೊಬ್ರು ಸ್ಟೂಡೆಂಟ್ ಇರ್ತಾರೆ, ಲೈಕ್ 1 ರಿಂದ ಹಿಡಿದು 8,000 ಒಳಗೆ ಯಾರೆಲ್ಲ ಇದ್ದರು ಅಷ್ಟು ರ್ಯಾಂಕು. ಅದರಲ್ಲಿ ಕೆಲವೊಬ್ಬರು ಕ್ಲಾಸ್ ಈಗ ಯಾವುದೆಲ್ಲ ಕ್ಲೈಮ್ಸ್ ಇದೆ ನೋಡಿರಿ, ಕ್ಲಾಸ್ ಬಿ, ಸಿ, ಡಿ, ಐ, ಜೆ, ಕೆ, ಎಲ್, ಎಮ್ ಅಂತ ಏನು ಕ್ಲಾಸ್ ಇದಾವೆ ನೋಡಿರಿ, ಆ ಒಂದು ಸ್ಟೂಡೆಂಟ್ ಅಷ್ಟೇ ಹೋಗ್ಬೇಕು. ನಿಮಗೆ ಗೊತ್ತಾಗಲಿಲ್ವಾ, ಇನ್ ಕೇಸ್ ಇಲ್ಲಿ ಕೆದಲ್ಲಿ ಬನ್ನಿ ನೀವೇನಾದರೂ ಹೋಗ್ಬೇಕಾ ಬೇಡ ಅಂತ ಗೊತ್ತಾಗಬೇಕಂತಂದರೆ ಇಲ್ಲಿ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಓಕೆ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ ಅಂತ ಅದನ್ನು ಕ್ಲಿಕ್ ಮಾಡ್ಕೊರಿ. ಡೌನ್ಲೋಡ್ ಅಂತ ಕಾಣಿಸುತ್ತೆ, ಓಪನ್ ಮಾಡ್ಕೊರಿ. ಓಕೆ 2 PDF ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ. ಈಗ ನೋಡಿರಿ ಇದರಲ್ಲಿ ಏನು ಕಾಣಿಸ್ತಿದೆ ಟೋಟಲ್ 84 ಪೇಜಸ್ದು. ಇದರಲ್ಲಿ ನಿಮ್ಮ ನೇಮ್ ಆದರೂ ಸರ್ಚ್ ಮಾಡಿರಿ. ಅಟ್ಲೀಸ್ಟ್ ಏನಪ್ಪ ಅಂತಂದರೆ ಇನ್ ಕೇಸ್ ನಿಮ್ದು ಏನಾದರೂ ಇದ್ದಿತ್ತಂದರೆ ನಿಮ್ಮ ನೇಮ್ ಸರ್ಚ್ ಮಾಡಿರಿ. ಇಲ್ಲ ಅಂತಂತಂದರೆ ನಿಮ್ಮ ಸಿ ಇ ಟಿ ನಂಬರ್ ಆದರೂ ಹಾಕ್ರಿ, ಇಲ್ಲಾಂದರೆ ನಿಮ್ಮದು ರ್ಯಾಂಕ್ ಎಷ್ಟು ಬಂದಿತ್ತು ಅದನ್ನಾದರೂ ಹಾಕ್ರಿ. ಇಲ್ಲಿ ತೋರಿಸುತ್ತೆ ಬೇಕಾದ್ರೆ. ಇಲ್ಲೇನು ಕಾಣಿಸ್ತಿದೆ ನೋಡಿರಿ, ಸಿ ಇ ಟಿ ನಂಬರ್, ಕ್ಯಾಂಡಿಡೇಟ್ ನೇಮ್, ರ್ಯಾಂಕ್, ಇಲ್ಲಿ ಕ್ಲಾಸ್ ಯಾವುದರಲ್ಲಿ ಇದೆಯೋ ಅಂತಂದರೆ ಕ್ಲಾಸ್ ಎದಲ್ಲಿ ಯಾರೂ ಇಲ್ಲ. ಕ್ಲಾಸ್ ಬಿ ಇದು ರಿಮೈನಿಂಗ್ ಆಲ್ಮೋಸ್ಟ್ ಏನಿದ್ದಾರೆ ಅಂತಂದರೆ ಕ್ಲಾಸ್ ಬಿದಾಗಿದ್ದಾರೆ. ಆ್ಯಂಡ್ ಕ್ಲಾಸ್ ಸಿ ಇದೆ, ಡಿ ಇದೆ, ಜೆ, ಕೆ, ಎಲ್, ಎಮ್ ಮತ್ತು ಎಲ್ಲನೂ ಕೊಟ್ಟಾರೆ. ಬಟ್ ಕ್ಲಾಸ್ ಎದಲ್ಲಿದ್ದರೂ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕ್ಲಾಸ್ 1 to 21 ತನಕ ಯಾರು ಕೂಡ ಹೋಗ್ತಿಲ್ಲ, ಯಾಕಂತಂದರೆ ಎಲ್ಲರೂ ಕೂಡ ಕ್ಲಾಸ್ ಎದಲ್ಲಿ ಇರ್ತಾರೆ ಅಥವಾ ಬೇರೆ ಇರ್ಬೋದು. ಬಟ್ ಕ್ಲಾಸ್ 22 ಕ್ಯಾಂಡಿಡೇಟ್ ಏನಿದ್ದಾರೆ ಅಂತಂದರೆ ಕ್ಲಾಸ್ ಬಿದಲ್ಲಿ ಬರ್ತಿದ್ದಾನೆ. ಸೊ ಹಂಗಾಗಿಬಿಟ್ಟು ಅವನು ಏನು ಮಾಡೋಕೆ ಅಂತಂದ್ರೆ ಅವ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನೇ ನಡೀತೆ. ಸೊ ಹಂಗಾಗಿಬಿಟ್ಟು ನೋಡ್ತಿರ್ಬೋದು ನಿಮ್ಮ ರ್ಯಾಂಕ್ ನೋಡ್ಕೋರಿ. ಒಂದು ಟೈಮು ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ನೇಮ್ ಸರ್ಚ್ ಮಾಡ್ಕೋರಿ, ಇಲ್ಲಿ ಸಿ ಟಿ ನಂಬರ್ ಹಾಕ್ರಿ. ಆ್ಯಂಡ್ ರ್ಯಾಂಕ್ ನಂಬರ್ ಅದ್ರ ಅಟ್ಲೀಸ್ಟ್ ಇಲ್ಲಿ ಏನು ನೋಡಿ ಲೈಕ್ ಇದು ಸರ್ಚ್ ಮಾಡ್ಕೊಂಡಾಗ ನಿಮ್ದು ರ್ಯಾಂಕು ಎಷ್ಟು ಇದೆಯಪ್ಪ, ಓಕೆ 70,658 ಇದೆ ಅಂತ ಲೈಕ್ ಅನ್ಕೊತೀನಿ. ಬಟ್ ಅದು ಕ್ಯಾಂಡಿಡೇಟ್ ಸರ್ಚ್ ಮಾಡ್ಕೊಂಡಾಗ ಇಲ್ಲೇನು ಕೂಡ ನೋಡ್ತಿರ್ಬೋದು ನಮಗೂ ಇಲ್ಲಿ 0 ಅಂತ ಕಾಣಿಸ್ತಿದೆ, ಅಂತಂದರೆ ಯಾವುದೂ ಕೂಡ ಕ್ಯಾಂಡಿಡೇಟ್ ಇಲ್ಲ. ಸೊ ಹಂಗಾಗಿಬಿಟ್ಟು ಈ ಒಂದು ಸ್ಟೂಡೆಂಟ್ ಇಲ್ಲ ಅಂತ ಆಯಿತು. ಸೊ ಹಂಗಾಗಿಬಿಟ್ಟು ನಾನು ಬೇರೆ ಹಾಕ್ತೀನಿ 70,000 ಓಕೆ 800 ಹಾಕ್ತೀನಿ. ಈ ಒಂದು ಕ್ಯಾಂಡಿಡೇಟ್ ಕೂಡ ಯಾರಿಲ್ಲ. ಸೊ ಹಂಗಾಗಿಬಿಟ್ಟು ನಾನು ಬೇರೆ ಹಾಕ್ಕೊತೀನಿ. ಈಗ ಲೈಕ್ 30,055 ಹಾಕಿದರೆ
ಇಲ್ಲಿ ನೋಡ್ತಿರ್ಬೋದು ಒಂದು ಬಂತು ಇಲ್ಲಿ ನೋಡ್ತಿರ್ಬೋದು. ಈ ಒಂದು ರ್ಯಾಂಕ್ ಯಾರು ಪಡ್ಕೊಂಡಿದ್ರು 30,555 ಆ ಒಂದು ಸ್ಟೂಡೆಂಟ್ ನೋಡ್ತಿರ್ಬೋದು ನಿತ್ಯಾಶ್ರೀ. ಇವ್ರು ಏನು ಮಾಡ್ಬೇಕಂದ್ರೆ ಕ್ಲಾಸ್ ಬಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಇವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಲೇಬೇಕು. ಅಂದರೆ ಆಫ್ಲೈನ್ ನಡೀತಿದೆ ಅಂತ ಹೇಳಿದ್ರೆ ಅವ್ರು ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಮಲ್ಲೇಶ್ವರಂ ಅಲ್ಲಿ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು. ಟೋಟಲ್ ಎಷ್ಟು ಅದಾರ ಅಂತಂದರೆ ಕ್ಯಾಂಡಿಡೇಟು ಆಫ್ಲೈನ್ ಮಾಡಿಸೋರು ಈ ವರ್ಷ 4,028 ಓನ್ಲಿ. ಅಂತಂದರೆ ನಿಮ್ಮ ರ್ಯಾಂಕು 3 ಲಕ್ಷ ತನಕ ಬಂದೈತೆ. ಬಟ್ 3 ಲಕ್ಷ ಜನನೂ ಇಲ್ಲ, 4,028 ಸ್ಟೂಡೆಂಟ್ಸ್ದು ಮಾತ್ರ ಏನು ನಡೀತದೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ. ಇಲ್ಲಿ ನೋಡ್ತಿರ್ಬೋದು ಜೆಡ್ಡಲ್ಲಿ ಬರುವಂಥ ಕ್ಲೇಮ್ ಕೊಟ್ಟಿರಲ್ಲ ಅವರು ಕೂಡ ಹೋಗ್ಬೇಕಾಗಿರ್ತದೆ. ಟೋಟಲಿ ಏನಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಇಲ್ಲ, ಒನ್ ಟೈಮ್ ಓದ್ಕೋರಿ. ಯಾರೆಲ್ಲ ಇದ್ದಾರೆ ನೋಡ್ರಿ, ಕ್ಲಾಸ್ ಎ ಇ ಕ್ಲಾಸ್ ಬಿ ಸಿ ಡಿ IJKLM ಇಷ್ಟು ಓಕೆ ಆ್ಯಂಡ್ NZ ಇವೆರಡು ಕೂಡ ಆ್ಯಡ್ ಮಾಡಿದ್ದಾರೆ. ಇಷ್ಟರಲ್ಲಿ ಯಾರಿದ್ರು ಅವ್ರು ಮಾತ್ರ ಹೋಗಬೇಕು. ರಿಮೈನಿಂಗ್ ಯಾರೆಲ್ಲ ಹೋಗೋದಿಲ್ಲ ಅಂತ ನೋಡೋದಂತಂದರೆ ಕ್ಲಾಸ್ ಎ ಇ ಎಫ್ ಜೆ HO ಇಷ್ಟು ಯಾರೆಲ್ಲ ಕ್ಲೇಮ್ ಇದ್ರು ಇವ್ರದ್ದೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವರೇ ಆನ್ಲೈನಲ್ಲಿ KAದವ್ರು ಏನು ಮಾಡ್ತಾರೆ, ಅವರೇ BO ಆಫೀಸಿಗೆ ಕಳಿಸ್ತಾರೆ ನಿಮ್ಮ ಡಾಕ್ಯುಮೆಂಟ್ಸು. ಅಲ್ಲೇ ವೆರಿಫಿಕೇಷನ್ ಆಗಿಬಿಟ್ಟು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡೋಕ್ಕೆ ಒಂದು ಲಿಂಕ್ ಕಳಿಸ್ತಾರೆ. ಅವಾಗ ನೀವೇ ಡೈರೆಕ್ಟ್ ನಿಮ್ಮದು CET ನಂಬರು ನಿಮ್ದೆಲ್ಲನೂ ಕೂಡ ಹಾಕಿದರೆ ಆ ವೆರಿಫಿಕೇಷನ್ ಆಗಿಬಿಟ್ಟು ಒಂದು ಸ್ಲಿಪ್ ಬರುತ್ತೆ. ಓಕೆ ಒಂದು ಸ್ಲಿಪ್ ಬರ್ತದೆ, ಅದನ್ನ ತೊಗೊಂಡು ಅದರಲ್ಲಿ ಪಾಸ್ವರ್ಡ್ ಇರ್ತದೆ, ಸೀಕ್ರೆಟ್ ಕೋಡ್ ಇರ್ತದೆ, ಅದನ್ನ ತೊಗೊಂಡು ನಾಳೆ ಆಬ್ಸೆಂಟ್ ಎಂಟ್ರಿ ಮಾಡ್ಬೋದು. ಸರಿ, ಸಿಂಪಲ್ಲಾಗಿ ಈ ಒಂದು ಅಪ್ಡೇಟ್. ಯಾಕಂತಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಇರ್ತೀರ, ಈಗ ಕ್ಲಾಸ್ ಬಿ ಸಿ ಈ ರೀತಿ ಬೇರೆನ ಮಾಡ್ಕೊಂಡಿರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಯಾರಾದರೂ ಇದ್ದು ಹೇಳ್ರಿ, ಯಾಕಂತಂದರೆ ಮಿಸ್ ಮಾಡ್ಕೊಬಾರ್ದು. ಯಾಕಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದರೆ ಆ ವೆರಿಫಿಕೇಷನ್ ಸ್ಲಿಪ್ ಬೇಕೇ ಬೇಕು. ಹಂಗಾಗಿಬಿಟ್ಟು ನೀವು ಅವ್ರ KAದ ಹತ್ರನೂ ಹೋಗ್ಬೇಕಾಗ್ತದೆ. ಟೈಮ್ 4 ರಿಂದ 5 ಕೊಟ್ಟವ್ರೆ. ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಹೇಳ್ರಿ, ಇದನ್ನ ಯಾರೆಲ್ಲ ಇದರ ಈ ಅಂಡರಲ್ಲಿ ಬರೋವಂಥ ಸ್ಟೂಡೆಂಟ್ಸ್ಗೆ ಹೇಳ್ರಿ. ರಿಮೈನಿಂಗ್ ಸ್ಟೂಡೆಂಟ್ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ, KAದವ್ರ ನಿಮ್ಗೆ ಸ್ಲಿಪ್ ಕಳಿಸ್ತಾರೆ. ಸರಿ, ಏನಾದರೂ ಒಂದು ಅಪ್ಡೇಟ್ ತಿಳಿಸಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.